ದೇವರಾಜೇಗೌಡ ಬಾಂಬ್ಗೆ ಬ್ಲಾಸ್ಟ್ ಆಗಿದ್ದಾರೆ ಸಚಿವ ಚಲುವರಾಯಸ್ವಾಮಿ. ದೇಶದಲ್ಲಿ ರೆಪ್ಯುಟೇಷನ್ ಇರುವಂತಹ ಕುಟುಂಬ ಇದು. ಮೊದಲು ಪ್ರಜ್ವಲ್ಗೆ ಸರೆಂಡರ್ ಆಗೋದಕ್ಕೆ ಹೇಳಬೇಕಾಗಿತ್ತು. ನೋಡಿ, ಈಗ ಬ್ಲಾಸ್ಟ್ ಆಗ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು ಒಬ್ಬೊಬ್ಬರೇ. ಒಂದು ಒಳ್ಳೆ ಗೌರವ ಇರುವಂತಹ ಕುಟುಂಬ ಇದು. ಪ್ರಜ್ವಲ್ಗೆ ಸರೆಂಡರ್ ಆಗೋದಕ್ಕೆ ಹೇಳಬೇಕಾಗಿತ್ತು ಮೊದಲು ಇವರು. ದೇವರಾಜೇಗೌಡ ಯಾರು ಅನ್ನೋದು ನನಗಂತೂ ಗೊತ್ತಿಲ್ಲ. ಬೆಳಗ್ಗೆದ್ದು ಇದನ್ನೇ ಚರ್ಚೆ ಮಾಡೋದು ಸರಿಯಲ್ಲ. ದೇವರಾಜೇಗೌಡ ಯಾರ್ರೀ ನಂಗೆ ಗೊತ್ತೇ ಇಲ್ಲ. ಅವರು ಕುಮಾರಸ್ವಾಮಿ ಪದೇ ಪದೇ ಯಾಕೆ ಇದನ್ನು ಹೇಳ್ತಾರೆ? ಕುಮಾರಸ್ವಾಮಿ ಜವಾಬ್ದಾರಿ ಸ್ಥಾನದಲ್ಲಿಲ್ವಾ? ದೇವೇಗೌಡರ ಬಳಿ ನಮಗೆ ಗೌರವ ಇಲ್ವಾ? ಡಿ.ಕೆ. ಶಿವಕುಮಾರ್ ಎಚ್.ಡಿ.ಕೆ ಜೊತೆ ವೈರತ್ವ ಇಲ್ಲ, ಆದರೆ ಸಹಾಯ ಮಾಡಿದವರನ್ನ ಎಚ್.ಡಿ.ಕೆ ಮರೀತಾರೆ. ಅವತ್ತು ಜೋಡೆತ್ತು ಎಂದಿದ್ದು ನೆನಪಿಲ್ವಾ ಅಂತ ಚಲುವರಾಯಸ್ವಾಮಿ ಈಗ ಕುಟುಕಿದ್ದಾರೆ. ಅಪರಾಧಿ ಇದ್ದಾನೆ, ಅದನ್ನು ಬಿಟ್ಟು ಬೇರೆ ಕಡೆ ಎಲ್ಲ ಡೈವರ್ಟ್ ಆಗ್ತಾ ಇದ್ದೀವಿ. ಈಗ ಇದೇ ಜನತಾದಳದ ಮುಖಂಡರು ಹೇಳೋರು, ನಾವೆಲ್ಲ ತಲೆ ಬಗ್ಸೋವಂಥ ವಿಚಾರ ಇದು, ಇದ್ರ ಬಗ್ಗೆ ಕ್ರಮ ಆಗಬೇಕು, ತಕ್ಷಣ ಸಂತ್ರಸ್ತೆಯ ಬಗ್ಗೆ ನ್ಯಾಯ ಸಿಗಬೇಕು ಅಂತ ಹೇಳಿದ್ದಾರೆ. ಸೊ ಅಷ್ಟೆಲ್ಲ ಅವರೇ ಹೇಳ್ಕೊಳ್ಳೋನಾಗ ಇದ್ರ ಬಗ್ಗೆ ನೀವು ಇದನ್ನು ಡೈವರ್ಟ್ ಮಾಡೋವಂಥ ವಿಚಾರವನ್ನು ಹೋಗ್ತಕ್ಕಂಥದ್ದು ನನ್ನ ಅನಿಸಿಕೆ ಅವಶ್ಯಕತೆ ಇಲ್ಲ. ನೇರವಾಗಿ ಫಸ್ಟು ಯಾರು ಅಪರಾಧಿ ಇದ್ದಾರೆ, ಈ ಹೆಣ್ಣುಮಕ್ಕಳುಗಳನ್ನ ಹಾಸನದಲ್ಲಿ ಇಷ್ಟೊಂದು ಜನನ ಕುಟುಂಬವನ್ನು ಬೀದಿಗೆ ತರುವಂಥ ಪರಿಸ್ಥಿತಿ ಯಾರು ಮಾಡಿದ್ದಾರೆ ಅವ್ರ ಬಗ್ಗೆ ಕ್ರಮ ಆಗಬೇಕು. ಅವರನ್ನು ಫಸ್ಟ್ ಇಲ್ಲಿಗೆ ಕರೆಸೋವಂಥ ಕೆಲಸನ ಅವರ ಸಂಬಂಧಿಕರು, ಅವರ ತಂದೆ ತಾಯಿಗಳು, ಅವರ ಕುಟುಂಬದವರು ಮಾಡಬೇಕು. ಇನ್ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕಡೆ ನ್ಯಾಯ ಕಾನೂನು ಇಲಾಖೆ, ಪೊಲೀಸ್ ಇಲಾಖೆ ಮಾಡ್ತಕ್ಕಂಥ ಪ್ರಯತ್ನ ಮಾಡುತ್ತೆ. ಅದು ಬಿಟ್ಟರೆ ಬಹುಶಃ ಇದು ಒಂದು ರೆಪ್ಯುಟೇಷನ್ ಇರ್ತಕ್ಕಂಥ ಕುಟುಂಬ. ಸೊ ಈ ನಮ್ಮ ಕುಟುಂಬದಲ್ಲಿ ಈ ಥರದ್ದೆಲ್ಲ ಆಪಾದನೆ ಆಗಿರೋದ್ರಿಂದ ಫಸ್ಟ್ ಬಂದು ನೀನು ಸರೆಂಡರ್ ಆಗಪ್ಪ, ಏನಿದೆ ತನಿಖೆ ಫೇಸ್ ಮಾಡು ಅಂತ ಹೇಳ್ತಕ್ಕಂಥದ್ದು ಆ ಕುಟುಂಬದ ಮುಖ್ಯಸ್ಥರುಗಳು ಮಾಡಬೇಕು. ಸೊ ಒಂದು ಕಡೆ ಅದನ್ನು ಮಾಡಿ ಅವನನ್ನು ಕರ್ಕೊಂಬಂದು ಸೊ ತನಿಖೆಗೆ ಒಳಪಡಿಸಿದಾಗ ಇದಕ್ಕೆ ಒಂದು ಹಂತ. ಅದಾದ ಮೇಲೆ ಅವರು ರೆಕಾರ್ಡ್ ಮಾಡಿದ್ದು ಎರಡನೇ ತಪ್ಪು. ಒಂದು ಆ ಮಕ್ಕಳ ಜೊತೆ ಸಂಬಂಧ ಬೆಳೆಸಿದ ತಪ್ಪಾದರೆ, ಎರಡನೇದು ಆ ರೆಕಾರ್ಡ್ ಮಾಡ್ಕೊಂಡಿದ್ದು ಎರಡನೇ ತಪ್ಪು. ಅದಾದ ಮೇಲೆ ಅಲ್ಲಿಂದ ಎಲ್ಲಿಗೆ ಪಾಸಾಯಿತು, ಈ ಮೂರನ್ನು ಬಿಟ್ಟು ಇದರಲ್ಲಿ ಡಿ.ಕೆ. ಶಿವಕುಮಾರ್ ಪಾತ್ರ ಇದೆ, ಇದರಲ್ಲಿ ಚಲುವರಾಯಸ್ವಾಮಿಯವ್ರನ್ನ ಟೀಮ್ ಮಾಡವ್ರೆ, ಡಿ.ಕೆ. ಶಿವಕುಮಾರ್ ಅವರು 3-4 ಜನ ಮಂತ್ರಿಗಳ ಜೊತೆ ನಮ್ಮ ಜೊತೆ ಯಾವುದಾರು ಡಿ.ಕೆ. ಶಿವಕುಮಾರ್ ಈ ವಿಚಾರದಲ್ಲಿ ಒಂದು ಮೀಟಿಂಗ್ ಮಾಡಿರೋದಾಗಲಿ ಅಥವಾ ಇಲ್ಲ ನಾವು